ಧಾರವಾಡದ ಸತ್ತೂರು ಬಳಿ ಎರಡು ಗುಂಪುಗಳ ಮಧ್ಯೆ ಗಲಾಟೆ, ಓರ್ವನಿಗೆ ಚಾಕು ಇರಿತ. ಧಾರವಾಡ ಎರಡು ಗುಂಪುಗಳ ಮಧ್ಯೆ ಗಲಾಟೆ ನಡೆದಿದ್ದು, ಓರ್ವನಿಗೆ ಚಾಕು ಇರಿದ ಘಟನೆ ಧಾರವಾಡದ ಸತ್ತೂರು ಬಳಿ ನಡೆದಿದೆ. ಕ್ಷುಲ್ಲಕ ಕಾರಣಕ್ಕಾಗಿ ಎರಡು ಗುಂಪುಗಳ ಮಧ್ಯೆ ಗಲಾಟೆ ಸಂಭವಿಸಿದ್ದು, ತಡಸಿನಕೊಪ್ಪ ಗ್ರಾಮದ ಯುವಕರ ಮೇಲೆ ಸತ್ತೂರು ಗ್ರಾಮದ ಯುವಕರು ಹಲ್ಲೆ ನಡೆಸಿದ್ದಾರೆ ಎಂದು ತಿಳಿದು ಬಂದಿದೆ. ಕಾಳಿಂಗ ಅಭಿಷೇಕ ಮತ್ತು ಮಂಜುನಾಥ್ ಎಂಬುವವರ ಮೇಲೆ ಸತ್ತೂರು ಗ್ರಾಮದ 7 ಜನ ಯುವಕರು ಹಲ್ಲೆ ಮಾಡಿದ್ದಾರೆ. ಈ ಹಿಂದೆ ಇದೇ ಗುಂಪುಗಳ ಮಧ್ಯೆ ವಾಲ್ಮೀಕಿ ಮೂರ್ತಿ ಇಡುವ ವಿಚಾರವಾಗಿ ಗಲಾಟೆ ನಡೆದಿತ್ತು. ಇದೇ ಕಾರಣ ಇಟ್ಟುಕೊಂಡು ಈಗ ಹಲ್ಲೆ ನಡೆಸಲಾಗಿದೆ ಎಂದು ತಿಳಿದು ಬಂದಿದೆ. ಸತ್ತೂರು ಪಾಲಿಕೆ ಸದಸ್ಯನ ಮಗನಿಂದ ಹಲ್ಲೆ ನಡೆದಿದೆ ಎನ್ನಲಾಗಿದೆ. ಈ ಗಲಾಟೆಯಲ್ಲಿ ಓರ್ವ ಯುವಕನಿಗೆ ಚಾಕುವಿನಿಂದ ಇರಿಯಲಾಗಿದೆ. ವಿದ್ಯಾಗಿರಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಘಟನೆ ನಡೆದಿದ್ದು, ಪೊಲೀಸರು ತನಿಖೆ ನಡೆಸಿದ್ದಾರೆ. ವರದಿ ಸಂತೋಷ್ ಮೇದಾರ್, NKS TV4 ಧಾರವಾಡ. ಇನ್ಸಿಡೆಂಟ್ ಇವತ್ತು ನೈಟ್ 8 ಗಂಟೆಗೆ ಈ ಥರ ಎಲ್ಲಿ ಸತ್ತೂರ ಕರೆಂಬುಗುಡಿ ಕಡೆ ಕಾರ್ಪೊರೇಟರ್ ಬಸ್ಸು ಹೊಡೆದಾನ ಜಾತಿ ಸಲುವಾಗಿ. ನಾವು ವಾಲ್ಮೀಕಿ ಮೂರ್ತಿ ಕುಂದ್ರಸಾದೀವಿ ಗಂಡ ಕ್ರಾಸ್ನಾಗ. ಅದನ್ನು ಕುಂದ್ರಸಾಕ ಇವು ಕಟ್ಕೊಂಡು ಸೊಳ್ಳೆ ಮಕ್ಕಳು ಭಾಳ ಆಗೈತೆ ಅಂತೇಳಿ ಬರಲಿ ಅಂತೇಳಿ ಕಾರ್ಪೊರೇಟರ್ ಬಸ್ಸು ಫಾಸ್ಟ್ ಹೊಡೆದಾನ. ಆಮೇಲೆ ಇಡೀ ಊರು ಮನೆ ಕೂಡ ಹೊಡೆದಾರೆ. ಅಷ್ಟೊಂದು ಓಡಾಡ್ಸೋಕೆ ಎಷ್ಟು ಜನ ಅಡ್ಮಿಟ್ ಅದಾರ? 3 ಜನ ಅಡ್ಮಿಟ್ ಇದೀವಿ. ಇನ್ನೂ 4 ಮಂದಿಗೆ ಒಳ್ಳೆ ಆಗೈತಿ. ಕಾರ್ಪೊರೇಟರ್ ಬಸ್ಸು ಹೊಡೆದಾನ. ಇಡೀ ಊರು ಮುಂದೆ ಕುಡಿಸೆ ಚಾಕುಲೆ ಹೊಡೆದಾರ, ಕಲ್ಲಿಲೆ ಹೊಡೆದಾರ. ಗಾಡಿ ಗ್ಲಾಸ್ ಪೂರ್ತಿ ಪುಡಿ ಮಾಡ್ಯಾರ, ಎಲ್ಲ ಮಾಡ್ಯಾರ. ತಮ್ಮ ಹೆಸರೇನ್ರಿ? ನಮ್ಮ ಹೆಸರು ಕಾಳಿಂಗರಾಜ್ ಹೊಸಮನೆ ಅಂತ. ಈಗ ಇದು ಅವರು ಏನಾರ ಈಗ ನಿಮ್ಗೆ ಏನೇನು ತೊಂದು ಹಲ್ಲೆ ಮಾಡಿದಾರ? ಈಗ ಚಾಕುಲೆ ಮಾಡ್ಯಾರ, ಕಟ್ಗಿಲೆ ಕಲ್ಲು, ನಮ್ಮ ಗ್ಲಾಸ್ ಪೂರ್ತಿ ಪುಡಿ ಹೊಡೆದಾರ. 3 ಗಾಡಿ ಕಸ್ಕೊಂಡಾರ. ಭಾಳ ಇದು ಮಾಡ್ಯಾರ. ಗಾಡಿಗೆ ಏನಾರು ಡ್ಯಾಮೇಜ್ ಮಾಡಿದಾರ? ಪೂರ್ತಿ ಗಾಡಿ ಕಲ್ತು ಪೊಲೀಸರು ಮುಂದಿದ್ದೆ ಹೊಡೆದ. ಪೊಲೀಸರ ಸಪೋರ್ಟ್ ಮಾಡ್ಯಾರ ಅವ್ರು ಹೊಡ್ಯಾಕ. ಪೊಲೀಸರು ಮುಂದಿದ್ದಾವು ಕಲ್ತು ಹೊಡೆದಾರ ಗಾಡಿಗೆ.